ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ. ವ್ಲಾಗ್ ಇದು ಮಾಡಿ ತುಂಬ ದಿನ ಆಯಿತು, ಬಟ್ ಪೋಸ್ಟ್ ಮಾಡ್ತಿರೋದು ತುಂಬ ಲೇಟಾಗಿ. ರಜೆ ಪೂರ್ತಿ ನಾನು ಒಂದು ವಿಡಿಯೋ ಕೂಡ ಹಾಕಲಿಲ್ಲ. ಸೊ ಇವಾಗ ನಾನು ಮತ್ತೆ ರೀಸ್ಟಾರ್ಟ್ ಅಂತಲೇ ಹೇಳ್ಬೋದು, ಮಾಡ್ತಾ ಇದ್ದೇನೆ. ಸೊ ರಜೆಯಲ್ಲಿ ಫಸ್ಟ್ ಒಂದೆರಡು ದಿನದಲ್ಲಿ ನಾವು ಮನೆಯಲ್ಲೇ ಇದ್ವಿ ಅಲ್ವಾ, ಆವಾಗ ಮಗಳು ಐಸ್ ಕ್ರೀಮ್ ಅಂತ ಮಾಡ್ತಿದ್ದಾರೆ. ಇದೇನಿಲ್ಲ, ಹಾರ್ಲಿಕ್ಸ್ನ ಕಲಸಿ ಇಡ್ತಾ ಇರೋದು ಫ್ರಿಜ್ಜಲ್ಲಿ, ಆಮೇಲೆ ಅದನ್ನೇ ಐಸ್ ಕ್ರೀಮ್ ಅಂತ ತಿನ್ನೋಕ್ಕೆ. ಒಂದ್ಸಲ ಸ್ಕೂಲಿಗೆ ರಜೆ ಸಿಕ್ಬಿಟ್ಟು ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ. ಅದು ಬೇಕು, ಇದು ಬೇಕು, ಅದು ಮಾಡಿಕೊಡು, ಇದು ಮಾಡಿಕೊಡು. ಅವನನ್ನು ಬೇಗ ಅಂಗನವಾಡಿಗೆ ಬಿಟ್ಟು ಬಂದಿದ್ದೇನೆ. ಸೊ ಇವರಿಬ್ಬರು ಇದ್ರಂತೂ ಹೇಳೋದೇ ಬೇಡ, ಫುಲ್ ಜಗಳ, ಕಿರಿಕಿರಿ. ಅದಕ್ಕೆ ಮಧ್ಯಾಹ್ನ ತನಕ ಅವನು ಸ್ಕೂಲ್ಗೆ ಹೋದರೆ ಆರಾಮಾಗಿರ್ತದೆ, ಹಾಗೆ ಮಧ್ಯಾಹ್ನ ನಂತರ ಅವ್ನು ಮಲ್ಕೊತಾನೆ. ಇವಾಗ ಇನ್ನೊಂದು ಡಿಮಾಂಡ್ ಸ್ಟಾರ್ಟ್ ಆಗಿದೆ. ಏನೇದು, ಏನು ಬೇಕೆ ಈಗ? ಮನೆ 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 ಟೆಂಟ್ ಹೌಸ್. ಈಗ ಅದಕ್ಕೊಂದು ಬೇಡಿಕೆ ಇಟ್ಟಾಗಿದೆ. ಅದರದೊಂದೆಲ್ಲೋ ಮುರಿದೋಗಿರ್ಬೇಕು, ನೋಡೋಣ. ಇವಾಗ ತೆಗೆದು ಒಂದು ಮನೆ ಕಟ್ಟಿಬಿಟ್ರೆ ಒಂದೆರಡು ದಿನ ಆರಾಮ. ಮತ್ತೆ ಇದು ನೋಡೋಣ. ಮತ್ತೆ ಸ್ವಿಮ್ಮಿಂಗ್ ಪೂಲ್ 2 ದಿನ ಬಿಟ್ಟು ಸಂಡೇ ಅದು ಚಿನ್ನ ಸೇರ್ತಾನಲ್ಲ ಮನೆಯಲ್ಲಿ, ಅವಾಗ ಸ್ವಿಮ್ಮಿಂಗ್ ಪೂಲ ಅದ್ರದ್ದು ವಯರೆಲ್ಲ ಉಂಟು. ಈ ಸೆಕೆಗೆ ಏನು ಮಾಡೋದು ಬೇಡ ಅಂತ ಅನಿಸ್ತದೆ, ಸುಮ್ಮನೆ ಕುತ್ಕೊಂಡ್ಬಿಡೋಣ ಅಂತ. ಆದರೆ ಈ ಮಕ್ಕಳಿಗೆ ಸೆಕೆನೂ ಇಲ್ಲ, ಬಿಸಿಲು ಇಲ್ಲ, ಏನಿಲ್ಲ, ಆರಾಮಾಗಿರ್ತಾರೆ. ಅವ್ರದ್ದು ಇವತ್ತೇನಾದ್ರು ಶಾಲೆ ಇರ್ತಿದ್ರೆ ಪೇಪರ್ನ ಕಲೆಕ್ಟ್ ಮಾಡ್ತಿದ್ರು, ನಮ್ಮನ್ನು ಗ್ರೌಂಡಿಗೆ ಬಿಡ್ತಿದ್ರು. ಹಂಗಾರೆ ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು, ರಜೆ ಸಿಕ್ಕಿ ಆಯಿತು, ಮಾತ್ರ ರಿಸಲ್ಟ್ ಮಾತ್ರ ಆಗಿಲ್ಲ 8ಕ್ಕೆ. ಅಲ್ಲಿ ತನಕ ನಾವು ಫುಲ್ ಫ್ರೀ. ರಿಸಲ್ಟ್ ಬಂದಮೇಲೆ ಮತ್ತೆ ನೋಡೋದು, ಮತ್ತೆ ಒಂದು ರೌಂಡ್ ರುಬ್ಬಿಂಗ್. ಮಾನಸ ಮತ್ತೆ ಮಾನಸ ಅದು ಇದು ಎಲ್ಲ ಉಂಟು. ಓಕೆ, ಇವಾಗ ಒಂದು ನೋಡೋಣ ಟೆಂಟ್ ಹೌಸ್ ಏನಾಗಿದೆ ಗೊತ್ತಿಲ್ಲ, ತುಂಬ ಟೈಮ್ ಆಯ್ತು ಅದನ್ನ ಮೇಲೆ ಇಟ್ಟು. ಇವಾಗ ತೆಗೆದು ಒಂದ್ಸಲ ಕ್ಲೀನ್ ಮಾಡಿ ಕಟ್ಟಿ ನೋಡೋಣ. ಆದರೆ ಆಯಿತು, ಇಲ್ಲಾಂದರೆ ಇಲ್ಲ. ಆದರೆ ತೆಗೆದ್ರೆ ಸಮಾಧಾನ ಆಗ್ತದೆ, ನೋಡ್ಬೋದಲ್ಲ ಹೆಂಗಾಗಿದೆ ಏನು ಕತೆ. ಹಾಗೆ ಇಲ್ಲಿ ನಾನೊಂದು ಸೆಟ್ ಮ್ಯಾಟ್ ತರಿಸಿದ್ದೆ. ಇದರಲ್ಲಿ 4 ಮ್ಯಾಟ್ ಇದೆ, ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಹಾಗೆ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿದೆ. ಹಾಗೆ ಇದೇನೆಂದರೆ ವಾಶ್ ಮಾಡೋದಕ್ಕೆ ತುಂಬ ಈಸಿ ಆಗ್ತದೆ, ಹಾಗೆ ಕೊಳೆ ಕೂಡ ಹೋಗ್ತದೆ ಚೆನ್ನಾಗಿ. ಹಾಗೆ ರೇಟ್ ನೋಡ್ತಾ ಇದ್ದೆ ನಾನು, ಬಟ್ ನನಗೆ ಗೊತ್ತಾಗಲಿಲ್ಲ, ಮತ್ತೆ ಹಾಗೆ ತುಂಬಿಸಿ ಇಡ್ತಾ ಇದ್ದೇನೆ. ಹಾಗೆ ಟೆಂಟ್ ಹೌಸದ್ದು ಸೆಟ್ಟನ್ನು ನಾನು ಚೆನ್ನಾಗಿ ಫುಲ್ ಹಾಗೆ ಪ್ಯಾಕ್ ಮಾಡಿ ಮೇಲೆ ಇಟ್ಬಿಟ್ಟಿದ್ದೆ, ಬಟ್ ತೆಗಿಲಿಕ್ಕೇ ಆಗ್ತಾ ಇರಲಿಲ್ಲ. ಈಗ ತುಂಬ ದಿನ ಆಯ್ತಲ್ವ, ಹಾಗಾಗಿ ಹೇಗೋ ತೆಗೆದಿದ್ದೆ. ಆಲ್ಮೋಸ್ಟ್ ಇದರೊಳಗೆಲ್ಲ ಇಲಿ ತಿಂದಾಗೆ ಉಂಟು. ನೋಡೋಣ ಅಂತ ಹೇಳಿ ಹೊರಗಡೆ ತಗೊಂಬಂದು ನೋಡಿದರೆ ಅರ್ಧಕ್ಕರ್ಧ ಕವರೆಲ್ಲ ಇಲಿ ಕಚ್ಚಿಬಿಟ್ಟಿದೆ. ಬಟ್ ಪುಣ್ಯಕ್ಕೆ ಟೆಂಟ್ ಹೌಸ್ ಏನಾಗಿರಲಿಲ್ಲ, ಚೆನ್ನಾಗೇ ಇತ್ತು. ನಮ್ಮದು ಸ್ವಿಮ್ಮಿಂಗ್ ಪೂಲ್ ಕೂಡ ಹೀಗೇ ಎತ್ತಿಟ್ಬಿಟ್ಟು ಇಲಿ ಕಚ್ಚಿಬಿಟ್ಟಿದೆ. 1-2 ಸಲ ಯೂಸ್ ಮಾಡಿದ್ದನ್ನು. ತುಂಬಾ ಬೇಜಾರಾಗಿತ್ತು. ತುಂಬ ದುಡ್ಡು ಕೊಟ್ಟು ತಗೊಂಡಿರ್ತೇವಲ್ವ, ಇಲಿ ತಿಂದುಬಿಟ್ರೆ ಬೇಜಾರಾಗ್ಬಿಡ್ತದೆ. ಸೊ ಇದನ್ನ ಪುಣ್ಯಕ್ಕೆ ಇಲಿ ಏನು ತಿಂದಿಲ್ಲ, ಚೆನ್ನಾಗೇ ಉಂಟು, ಯೂಸ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ನಾನು ಅಮ್ಮನ ಹತ್ರ ಅಷ್ಟು ಇಷ್ಟಪಟ್ಟು ಈ ರಜೆಯಲ್ಲಿ ನಂಗೊಂದು ಟೆಂಟ್ ಹೌಸ್ ಮಾಡಿ ಅಂದಿದ್ದೆ. ನಮ್ಮ ಅಮ್ಮನೂ ಟೆಂಟ್ ಹೌಸ್ ಮಾಡಿದ್ರಲ್ಲ, ಮಾಡೋಕ್ಕೆಲ್ಲ ಐಟಮ್ಸ್ ತೆಗೆದಿದ್ರು. ಬೇಕಿದ್ರೆ ಫ್ರೆಂಡ್ಸ್ ನೀವೇನು ನೋಡಿ. ಲುಕ್ ದೀಸ್ ಐಟಮ್ಸ್. ಆದರೆ ನಮ್ಮ ಇಲಿಗಳಿವೆಲ್ಲ, ಅದು ನಮ್ಮ ಮನೇನ ಸಾಕಿದೆ ಅರ್ಧಕ್ಕೆ. ಅದಕ್ಕೆ ಅದನ್ನು ಬಿಡು, ಇದನ್ನು ವಾಶ್ ಮಾಡೋಣ. ಆದರೆ ಟೆಂಟ್ ಹೌಸ್ ಮಾಡೋಕ್ಕೆ ಕೋಲ್ಗಳಿವೆ ಕರೆಕ್ಟ್.
ಅದಕ್ಕೆ ಜಾಯಿಂಟ್ ಮಾಡೋದು. ಅದು ತುಂಬ ದಿನ ಎತ್ತಿಟ್ಬಿಟ್ಟಿದ್ರಿಂದ ತುಂಬ ಮಸಿಯಾಗಿತ್ತು. ಹಾಗಾಗಿ ಅದನ್ನು ಸ್ವಲ್ಪ ವಾಶ್ ಮಾಡಿ ಹಾಕೋಣ ಅಂತೇಳಿ ನಾನು ವಾಶ್ ಮಾಡಿ ಹಾಕ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ನೋಡಿದರೆ ಏನು ಅವಳೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ಲು, ಮಾತಾಡ್ತಾಯಿದ್ಲು. ಸೊ ಅವಳ ಹತ್ರ ಮೊಬೈಲ್ ಇಸ್ಕೊಂಡು ಬೈದ್ಬಿಟ್ಟು ಇಸ್ಕೊಂಡ್ಬಿಟ್ಟೆ. ನಂತರ ನಾನು ಇವಾಗ ಇದನ್ನು ವಾಶ್ ಮಾಡಿ ಒಣಗಕ್ಕೆ ಹಾಕಿದೆ. ಅಲ್ಲಿ ಟೆಂಟ್ ಹೌಸನ್ನು ಸೆಟ್ ಮಾಡೋಷ್ಟರಲ್ಲಿ ಇದು ಒಣಗ್ತದೆ. ಆಮೇಲೆ ಇದನ್ನು ಹಾಕಿದ್ರಾಯಿತು ಅಂತ ಹೇಳಿಬಿಟ್ಟು. ಬಟ್ ಆ್ಯಕ್ಚುಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಇಲ್ಲಿ. ನಾನು ಏನೋ ಟೆಂಟ್ ಹೌಸ್ ಮಾಡೋಕ್ಕೆ ಇಳಿದೆ, ಬಟ್ ಇದರದ್ದು ಮ್ಯಾನ್ಯುವಲ್ ಏನಿದೆ ಅದು ಫಸ್ಟ್ ಟೈಮ್ ಮಾಡಿ ಆದ ನಂತರನೇ ಎಲ್ಲೋ ಕಳೆದಾಕ್ಬಿಟ್ಟಿದ್ದೇವೆ. ಅದನ್ನು ಮತ್ತೆ ನಾವು ಯೂಸ್ ಮಾಡಲ್ಲ ಅಂತೇಳಿ ಎಲ್ಲೋ ಹೋಗ್ಬಿಟ್ಟಿದೆ ಅದು, ಮಕ್ಕಳು ಆಟ ಆಡಿಕೊಂಡು. ಬಟ್ ಇದನ್ನು ನೆಕ್ಸ್ಟ್ ನನಗೆ ಇವಾಗ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಯಿತು. ಯಾವುದನ್ನು ಜೋಡಿಸೋದು, ಯಾವುದು ಹೇಗೆ ಮಾಡೋದು ಅಂತ. ಲಾಸ್ಟಿಗೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡಿಕೊಂಡು ಇದನ್ನು ಮಾಡಿದ್ದು. ನಂತರ ಇವಾಗ ಕರೆಕ್ಟಾಗಿ ಬಂತು. ಅದು ತುಂಬ ಟೈಮ್ ಹಿಡಿತು ನನಗಿದು, ತುಂಬ ಕಷ್ಟನೂ ಆಯಿತು. ಒಂದು ಸಲ ಕೋಪನೂ ಬರ್ತಾಯಿತ್ತು, ತುಂಬ ಹೊತ್ತು ಟ್ರೈ ಮಾಡಿದರೂ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಹೇಗೋ ಕೊನೆಗೆ ಆಯಿತು ಸ್ನೇಹಿತರೆ. ಹಾಗೆ ಟೆಂಟ್ ಹೌಸದ್ದು ಕತೆ ಎಲ್ಲ ಮುಗಿಸಿ ನಂತರ ಮಗ ಬಂದು ಅವನನ್ನು ಊಟ ಮಾಡಿಸಿ ಮಲಗಿಸಿ ನಂತರ ಈಗ ಸಂಜೆ ಒಂದು ರೌಂಡ್ ವಾಕಿಂಗ್ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಇವಾಗ ಡೈಲಿ ವಾಕಿಂಗ್ ಹೋಗೋದು ಕೂಡ ರುಟೀನ್ ಆಗಿಬಿಟ್ಟಿದೆ. ಸಂಜೆ ಹೋಗಿಲ್ಲ ಅಂದರೆ ಸಾಕು, ನನ್ನ ಮಗನೇ ಫಸ್ಟ್ ರೆಡಿ ಆಗಿಬಿಟ್ಟು ನಿಂತ್ಕೊತಾನೆ ಹೋಗೋಣ ಅಂತ. ಹೋಗಿಲ್ಲ ಅಂದರೆ ಅವ್ನು ಸುಮ್ಮನೆ ಇರೋದೇ ಇಲ್ಲ, ಕರ್ಕೊಂಡು ಹೋಗಲೇಬೇಕು ಅವನನ್ನು ಒಂದು ರೌಂಡು. ಸೊ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಂತರ ಮನೆಗೆ ಬರ್ತೇವೆ. ಈಗ ಮನೆಗೆ ಬಂದ ನಂತರ ರಾತ್ರಿ ನಮ್ಮ ಮನೆಯವರು ತರಕಾರಿ ಎಲ್ಲ ತಂದಿದ್ರು ಸ್ನೇಹಿತರೆ. ಇವತ್ತು ಸ್ವಲ್ಪ ಜಾಸ್ತಿನೇ ತರಕಾರಿ ತಂದಿದ್ರು. ಸೊ ಅದನ್ನೆಲ್ಲವನ್ನು ಬೇರೆ 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 ಜೋಡಿಸಿ ನಾನು ಅದನ್ನು ಪ್ಲಾಸ್ಟಿಕ್ ಕವರಲ್ಲೇ ಹಾಕಿಡೋದು. ಕೆಲವರೆಲ್ಲ ಹೇಳ್ತಾರೆ ಪ್ಲಾಸ್ಟಿಕ್ ಕವರಲ್ಲೇ ಹಾಕಿಡಬಾರ್ದು ಅಂತ, ಬಟ್ ನಾನು ಸದ್ಯಕ್ಕೆ ಪ್ಲಾಸ್ಟಿಕ್ ಕವರ್ಗಳಲ್ಲೇ ಹಾಕಿಡ್ತೇನೆ. ಬಟ್ ತರಕಾರಿ ಅಷ್ಟೊಂದೇನು ಚೆನ್ನಾಗಿರಲ್ಲ, ಫ್ರೆಶ್ ಇರಲ್ಲ. ನಮ್ಮ ಮನೆಯವರು ಕರೆಕ್ಟಾಗಿ ನೋಡಿ ಕೂಡ ತಗೊಂಬರಲ್ಲ. ಅವರು ಹೇಗೆ ಕೊಡ್ತಾರೋ ಹಾಗೇ ತಗೊಂಬಂದುಬಿಡ್ತಾರೆ. ಸೊ ಅವ್ರು ತಂದಿದ್ದ ತರಕಾರಿನೆಲ್ಲ ಇವಾಗ ಜೋಡಿಸಿಡ್ತಾ ಇದ್ದೇನೆ. ಹಾಗೆ ಅಡುಗೆ ಎಲ್ಲ ಬೆಳಿಗ್ಗೆನೇ ಆಗಿರೋದ್ರಿಂದ ಅಡುಗೇನೂ ಮಾಡೋಕ್ಕಿಲ್ಲ. ಅನ್ನ ಮಾಡಿ ಆಗಿದೆ, ಸಾರು ಬಿಸಿ ಮಾಡಿ ಇದನ್ನೆಲ್ಲ ಜೋಡಿಸ್ಬಿಟ್ಟು ಊಟ ಮಾಡಿಸೋದು ಮಕ್ಕಳಿಗೆ. ನಂತರ ನಾವು ಕೂಡ ಊಟ ಮಾಡಬೇಕು ಸ್ನೇಹಿತರೆ. ಅದಕ್ಕೆ ಮುಂಚೆ ಇದನ್ನೊಂದು ಟೆಂಟ್ ಹೌಸ್ನ ಒಂದು ಜೋಡಿಸ್ಬಿಡೋಣ ಅಂತ ಹೇಳಿ ಇದರ ಕವರ್ ಹಾಕ್ತಿದ್ದೇನೆ. ಬೆಳಿಗ್ಗೆನೇ ವಾಶ್ ಮಾಡಿಟ್ಟಿದ್ನಲ್ವ, ಚೆನ್ನಾಗಿ ಒಣಗಿದೆ ಇದು. ಸೊ ಇದನ್ನು ಇವತ್ತು ಹಾಕಿದರೆ ನಾಳೆಯಿಂದ ಇದರಲ್ಲೇ ಆಟ ಆಡ್ತಾರೆ. ಯಾಕಂದರೆ ಬಿಸಿಲಿಗೆ ಹೊರಗಡೆ ಬಿಡೋದಕ್ಕೂ ಕಷ್ಟ ಆಗ್ತದೆ. ಹಾಗಾಗಿ ಒಳಗಡೆನೇ ಆಟ ಆಡ್ಕೊಂಡಿದ್ರೆ ನನಗೂ ಸಮಾಧಾನ. ಬಟ್ ಇಲ್ಲಿ ಜಾಗ ಸ್ವಲ್ಪ ಕಷ್ಟ, ಜಾಗ ಸ್ವಲ್ಪ ಕಡಿಮೆ ಇದೆ, ಅದೊಂದೇ ಪ್ರಾಬ್ಲಮ್. ಬಿಟ್ಟರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.